ನಟ ಅಲ್ಲು ಅರ್ಜುನ್ ಪರ ಈಗ ವಕೀಲ ಅಶೋಕ್ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸದ್ಯ ಅಲ್ಲು ಅರ್ಜುನ್ ಅವರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ನಿನ್ನೆಯೇ ಜೈಲಾಧಿಕಾರಿಗಳಿಗೆ ಹೈಕೋರ್ಟ್ನಿಂದ ಆದೇಶ ಬಂದಿದೆ. ಈಗಾಗಲೇ ಅವರು ಜೈಲಿನಿಂದ ಹೊರಗಡೆ ಬಂದು ಆಯಿತು, ಕುಟುಂಬಸ್ಥರವರಿಗೆ ದೃಷ್ಟಿ ತೆಗೆದು ಆಯಿತು. ಅವರ ಪರ ಈಗ ವಕೀಲರು ಹೇಳಿಕೆ ಕೊಡ್ತಾ ಇದ್ದಾರೆ. ನಿನ್ನೆಯೇ ಜೈಲಾಧಿಕಾರಿಗಳಿಗೆ ಹೈಕೋರ್ಟ್ನಿಂದ ಆದೇಶ ಬಂದಿದೆ. ಆದೇಶದ ಪ್ರತಿ ಬಂದರೂ ಕೂಡ ಜೈಲಾಧಿಕಾರಿಗಳು ಯಾಕೆ ರಿಲೀಸ್ ಮಾಡಲಿಲ್ಲ, ಇದು ಅನುಮಾನ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಚಂಚಲಗೂಡು ಜೈಲಾಧಿಕಾರಿಗಳು ಉತ್ತರಿಸಬೇಕು, ಜೈಲಾಧಿಕಾರಿಗಳೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಲಾಯರ್ ಹೇಳ್ತಾ ಇದ್ದಾರೆ. ಜೈಲಾಧಿಕಾರಿಗಳು ಕಾನೂನು ಬಾಹಿರವಾಗಿ ನಡೆದುಕೊಂಡಿದ್ದಾರೆ, ಉದ್ದೇಶಪೂರ್ವಕವಾಗಿಯೇ ರಿಲೀಸ್ ಮಾಡೋದನ್ನು ತಡ ಮಾಡಿದ್ದಾರೆ. ಅಂದ್ರೆ ಒಂದು ದಿವಸನಾದ್ರೂ ನಾವು ಜೈಲಲ್ಲಿ ಕೂರಿಸಲೇಬೇಕು ಅಂತ ಉದ್ದೇಶವ ಹೇಗೆ ಅಂತ ಈಗ ಅಶೋಕ್ ರೆಡ್ಡಿ ಕಾನೂನು ಹೋರಾಟ ಮಾಡ್ತೀವಿ ಅಂತ ವಕೀಲರು ಹೇಳ್ತಾ ಇದ್ದಾರೆ. Despite receiving the order copy, they did not release. You should question the government and the department why they have not released the accused. High Court order is very specific that forthwith the moment you receive the order, you have to release an essay. Despite clear order, they did not release. Now they have to answer. Unnadandi. That is. We have to take further steps and legally what is permissible, we will take. Sir, what is the kind of, are we going to initiate any legal action? Yes, definitely. This is an illegal arrest, illegal detention. We will take legal steps. Okay. But as of now, he has.